ಅಚ್ಚುಮೆಚ್ಚಿನ ಕಾಂಟೆಸ್ಟೆಂಟ್. ಈರ್ಗೆ ಏತ್ ಕನ್ನಡ ಬರ್ಪುಂಡು, ಎಂಕ್ ಆತೆ ತುಳು ಬರ್ಪುಂಡು. ಸೊ ಇರೆಗ್ ಯಾನ್ ದಾಯಗ ಪೋಡ್ ಪಂದ್ ಆಸೆ. ಎಂಕ್ ದಾಯಗ ಪೋನ ಆಸೆ ಪಂದ ಎಂಕ್ ನನ್ನ ಊರದ ಕಲ್ಚರ್ ಅವು ಒಂಜಿ ಜನಕ್ ತೋರ್ಚ್ಪುನ ಒಂಜಿ ಆಸೆ ಉಂಡತ ಅವು ಎಂಕ್ ಮಸ್ತ್ ಇಷ್ಟ ಅಂಡ್. ಈರ್ನ ಲೆಕ್ಕ ಒಂಜಿ ಪರ್ಸನಾಲಿಟಿ ಅಂತೂ ತಿಜ್ಜಿ. ಎವ್ರಿ ಗುಡ್ ಸ್ಕಿಲ್ ಸ್ಟಾರ್ಟ್ಸ್ ವಿತ್ ಅ ಟ್ರೋಲ್. Right? Every good skill starts with a troll. And you are an inspiration for most of those people. Okay. I love you so much. Okay. Thank you so much. Etu love panda to Thank get you. this prasadam Thank you. and give you. So that much love I have Thank you. towards you. Feeling ಅವು ಪೂರ ಯಾನ್ ಆಕ್ಚುಲಿ ತುಳು ಇಟ್ಟೀತೆ ಪಾತೆರ್ನ ಮೂಜಿ ತಿಂಗೋಳ್ ಯಾನ್ ಕನ್ನಡನೆ ಪಾತೆರೊಂದು ಮಲ್ಲೆಚಿ ನಾವು ತುಳುಟ್ ಪಾತೆರ್ಗ. ಓಕೆ ಸೊ ಮಸ್ತ್ ಖುಷಿ ಅಂಡ್ ಓಕೆ ಬಂತು ನನ್ಗೆ ಕಾಲ್. ನಾನು ಹೋಗ್ಲಿಕ್ಕೆ ಒಂದು ರೀಸನ್ ಇತ್ತು. ನೀವು ಎಷ್ಟಕ್ಕೆ ರೇಟ್ ಮಾಡ್ತೀರಾ? 100% ನಾನು 100 ಅಲ್ಲಿ 100% ನಾನು ನನಗೆ ರೇಟಿಂಗ್ ಮಾಡ್ತೀನಿ. ಅಲ್ಲ ಅದೇ ಅವರೇ ಹೇಳ್ತಾರೆ ಬರಲ್ಲ ನಾಟಕ ಮಾಡ್ತಾರೆ. ಇಟ್ಸ್ ದೇರ್ ಪರ್ಸ್ಪೆಕ್ಟಿವ್. ಅಲ್ಲ ಬಟ್ ಯು ಆರ್ ಲರ್ನಿಂಗ್ ಕನ್ನಡ. ಐ ಆಮ್ ಲರ್ನಿಂಗ್. ನಾವೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್. ನಾನು ಕೂಡ ಅದೇ we are on the same boat actually. So I'm happy somebody from our field is inside. ಅಶ್ವಿನಿ ಅವರು 200 ಫಿಲಂ ಮಾಡಿದ್ರು, ನಾವೆಲ್ಲ ಒಂದೇ. ಹೌದು, ರೈಟ್. ದಟ್ ವಾಸ್ ದ ಸ್ಟೇಟ್ಮೆಂಟ್ ಐ ಲವ್ಡ್. ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿತ್ತು. ಅದು ಯಾವ ತರ ಇತ್ತು ಅಂದ್ರೆ, ಫಸ್ಟ್ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಗಿಲ್ಲಿ ಇಸ್ ಬಿಹೈಂಡ್ ಕಾವ್ಯ, ರಕ್ಷಿತಾ ಇಸ್ ಬಿಹೈಂಡ್ ಗಿಲ್ಲಿ. ಈ ರಕ್ಷಿತಾ ಮತ್ತೆ ರಾಶಿಕಾದು ಯಾವ ತರದ್ದು ಒಂದು ಸಂಬಂಧ? ಶೆಟ್ಟಿ ಫೈಟಾ? ಅಲ್ಲ, ನಂಗೊಂದು ಡೌಟ್ ಉಂಟು. ನನ್ನತ್ರ ಇರುವುದೇ 2-3 ಜನ. ಅವರಿಗೆ ಕೂಡ ಸ್ವಲ್ಪ ಅವರು ಅಲ್ಲಿ ಹೋಗ್ತಾರೆ ಅಂದ್ರೆ ನನ್ಗೆ ಲೆಫ್ಟ್ ಔಟ್ ಫೀಲ್ ಆಗುತ್ತೆ. ನಾನು ಸ್ವಲ್ಪ ಪೊಸೆಸಿವ್. ನಿಮ್ಮ ತಂಗಿ ಮಾತಾಡ್ತಾ ಹೇಳಿದ್ರು ನನ್ನ ಅಕ್ಕ ತುಂಬಾ ಪೊಸೆಸಿವ್ ಅಂತ. ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್. ರಘು ಇಸ್ ಫೈನ್, ರಕ್ಷಿತಾ ಇಸ್ ಫೀಲಿಂಗ್ ನನ್ನ ಪ್ರಕಾರ ಐ ಆಮ್ ಅನ್ಕಂಫರ್ಟೇಬಲ್ ಅಂತ. ನಾನು ಈ ತರದ್ದು ಒಂದು ಸತಿ ಹೇಳಿದೀನಿ, 2ನೇ ಸತಿ ಅಂತ ಗಡಿ ಅದೇ ಇದೇ ಆಗಲ್ಲ. ಅದೇ ಒಂದು ಸತಿ ಹೇಳಿದ್ರೆ ಸಾಕು. ಹೊಟ್ಟೆ ಒಳಗೆ ಕೊಳ ಫೀಲಿಂಗ್, ಗುಳುಗುಳು. ಈ ಕಡೆ ರಕ್ಷಿತಾ, ಈ ಕಡೆ ಗಿಲ್ಲಿ. ಅವರು ಹೀಗೆ ಯಾಕೆ ಮಾಡ್ಲಿಲ್ಲ? ಯಾಕೆಂದ್ರೆ ನಮ್ಗೆ ಹರ್ಟ್ ಆಗ್ಬಾರ್ದು ಅಂತ. ಹಂಗೆ. ಯಾಕೆಂದ್ರೆ ಕಂಟೆಸ್ಟೆಂಟ್ ಕೂಡ ಹಂಗೇನೆ ಇದ್ದಾರೆ, ಅದಕ್ಕೆ ಸುಮ್ನೆ. ಸುಮ್ನೆ ಇದು ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಉಂಟು. ನೀವು ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ. ನನಗೆ ಆಕ್ಚುಲಿ ಒಂದು ಎಂತಂದ್ರೆ ಫೇವರಿಟ್ ಕಂಟೆಸ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಉಂಟಾ? ಎಂತ ಫೀಲಿಂಗ್ ಆಗುತ್ತೆ? ನಿಮ್ಮ ಪ್ರಕಾರ ಟಾಪ್ 6 ಏನು? ಯುವರ್ ಆರ್ಡರ್ ಆಫ್ ಟಾಪ್ 6. ಅದೇ ಯಾರು ಡಿಸರ್ವಿಂಗ್ ಇರ್ತಾರೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಎವ್ರಿ ಟೈಮ್ ನಾನು ಟಾಪ್ 6 ಹೇಳ್ತಾ ಇದ್ದೀನಿ. This is mine. Do we sync? Somewhere sync. We sync? Yeah. Yes, I know. But it's okay. ಎಂತ ಇಲ್ಲ, ನಮ್ಮ ಅಂದ್ರೆ go with the flow ಅಷ್ಟೇ. Go with, see, that is one thing I actually always love about you. It is possible. ಡೌನ್ ಪೇಮೆಂಟ್ ಕಟ್ಟಬಹುದು. ಮದ್ವೆದ ಪ್ಲಾನ್ ದಾಲೈಜ್ಜಿ ಇದು ಸದ್ಯೋಗಿ ಶೆಟ್ರನೇ ಮದ್ವೆ ವ್ಯಾಪಾರ ಅಂತದಲ್ಲ ಇದ್ಯಾ? ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಗೆಲ್ರಿಗೂ ಗೊತ್ತಿರುವಂತೆ ನನ್ನ ಒನ್ ಆಫ್ ದ ಅಚ್ಚುಮೆಚ್ಚಿನ ಕಾಂಟೆಸ್ಟೆಂಟ್. ಅಂಡ್ ಈರ್ಗೆ ಏತ್ ಕನ್ನಡ ಬರ್ಪುಂಡು, ಎಂಕ್ ಆತೆ ತುಳು ಬರ್ಪುಂಡು. ಅಂಚ ಇವು ಇಂಟರ್ವ್ಯೂ ವಿಲ್ ಬಿ ದ ಬೆಸ್ಟ್ ಇಂಟರ್ವ್ಯೂ. ಯಾವ ಸೊ ಆಕ್ಚುಲಿ ಮೂಜಿ ವರ್ಷದ ಬಿಫೋರೆ ಯಾನ್ ರೆಫರ್ ಮಲ್ತೆ ಇರ್ನ ಈರ್ ಪೋಡು ಲೈ ಎಂಕ್ ಕೂಡ ಪೋನ ಬಾರಿ ಇಷ್ಟ ಇತ್ತಂಡು. ಇರೆಗ್ ಪೋರೆ. ಓಕೆ, ಸೊ ಇರೆಗ್ ಯಾನ್ ದಾಯಗ ಪೋಡ್ ಪಂದ್ ಆಸೆ. ಎಂಕ್ ದಾಯಗ ಪೋನ ಆಸೆ ಪಂದ ಎಂಕ್ ಈರ್ ದಾಯಪೋಗ ಎಂಕ್ ಆಸೆ ದಾಯಪನ್ನ ಈರ್ನ ಲ್ಯಾಂಗ್ವೇಜ್ ಇತ್ತಂಡತ. ದ ಲವ್ ಟುವರ್ಡ್ಸ್ ಕನ್ನಡ ಯು ಹ್ಯಾವ್. ಯು ಆರ್ ಫ್ರಮ್ ಮುಂಬೈ, ಯು ಕೇಮ್ ಟು ಅಜ್ಜಿ ಮನೆ. ಫ್ರಮ್ ದೇರ್ ಯು ಸ್ಟಾರ್ಟೆಡ್. ಅಂಡ್ ಒನ್ ಥಿಂಗ್ ಐ ಲವ್ಡ್ ಅಬೌಟ್ ಯು ವಾಸ್ ಇರ್ಗೆ ಎನ್ನ ಊರದ ಕಲ್ಚರ್ ಅವು ಒಂಜಿ ಜನಕ್ ತೋರ್ಚ್ಪುನ ಒಂಜಿ ಆಸೆ ಉಂಡತ ಅವು ಎಂಕ್ ಮಸ್ತ್ ಇಷ್ಟ ಅಂಡ್. ಇರ್ನ ಮೂಜಿ ವಿಶ್ ಕೂಡ ಎಂಕ್ ಬಾರಿ ಇಷ್ಟ ಅಂಡ್. ಅವೊಂಜಿ ಮೀನದ ಜನ ಏತ ಕಷ್ಟಪಡ್ಪರು ಪಂದ ಅವ್ರ ಅಕಲ್ನ ಲೆತಂಬೋಲೆ ಉಲೈ ಪಂದರತ ಅವು ಎಂಕ್ ವಿಶ್ ಬಾರಿ ಇಷ್ಟ ಅಂಡ್. ಬಟ್ ಬಿಫೋರ್ ಆಲ್ ದಟ್, ಅಟ್ ದ ಬಿಗಿನಿಂಗ್ ವೈ ಐ ವಾಂಟೆಡ್ ಯು ದೇರ್ ಇಸ್ ಬಿಕಾಸ್ ಈರ್ನ ಲೆಕ್ಕ ಒಂಜಿ ಪರ್ಸನಾಲಿಟಿ ಅಂತೂ ತಿಜ್ಜಿ. ಈರ್ನ ಅಣ್ಣ ಫ್ರೆಂಡ್ಸ್ ಪೂರ ಪಂತರ್ ದೇ ವರ್ ಟ್ರೋಲಿಂಗ್ when people were with you. Here ayarna kuda daya maltona, but the same person is today here
and people are interviewing you Hmm. because every good skill starts with a troll. Yeah. Right? Hmm. Every good skill starts with a troll, Hmm. and you are an inspiration for most of those people. Hmm. My mom, you are not the favorite contestant, Hmm. but for me, genuinely on camera, I'm telling, Okay. I love you so much. Okay. Thank you so much. ఏతు లవ్ పంద నీకు గొత్తుండత. So I went to Koragajja only for you Huh. to Thank get you. this prasadam Huh. Thank you. and give you. Hmm. So that much love I have Thank you. towards you. And the first thing I want to ask you is, how proud are you feeling that Kudlada Unji Ponnu, today she is inside Big Boss, and you have not done any reality shows like Gilly, Hmm. and you are the runner up. What is that feeling you carry? ಫೀಲಿಂಗ್ ಅವು ಪೂರ ಯಾನ್ ಆಕ್ಚುಲಿ ತುಳು ಇಟ್ಟೀತೆ ಪಾತೆರನ ಮೂಚಿ ತಿಂಗೋಳ್ ಯಾನ್ ಕನ್ನಡನೇ ಪಾತೆರೊಂದು ಹ್ಮ್. ಮೂಚಿ ತಿಂಗೋಳ್ ಕನ್ನಡನೇ ಪಾತೆರೊಂದು ಇತ್ತೆ ಇಂಕ ಪಟ ತುಳು ಪಾತೆರ್ರೆ ಆಪುಜಿ ಹಾ. ಯಾನ್ ತುಳು ಪಕ್ಕ ಕನ್ನಡ ಚೂರ್ ಮಿಕ್ಸ್ Mix ಮಲ್ತು ಮಾಡ್ದು ಪಾತೆರ್ವೆ ಹಾ, ಟೀಕೆ ಹಾ. ಅವು ಒಂಜಿ ಸತಿ ಇತ್ತೆ ಊರು ಬತ್ತು ಚೂರ್ ಪಾತೆರ್ದು ಪತ್ತದು ಇತ್ತೆ ರಪ ತುಳು ಪಾತೆರ್ ಯಾವ? ಆಪುಂಡು ಏನ ಆಕ್ಚುಲಿ ಕನ್ನಡದ ಚಾನೆಲ್, ಬಟ್ ಯಾನ್ ತುಳು ಬರ್ಪುಂಡು ಬಂದು ತುಳುದು ಪಾತರಂದುಲ್ಲ. ಓಕೆ ಮಲ್ಲೆಜಿ ನಾವು ತುಳುಟು ಪಾತೆರ್ಗ ಹಾ. ಓಕೆ ಸೊ ಮಸ್ತ್ ಖುಷಿ ಅಂಡ್ ಓಕೆ ಒಂಜೊಂಜಿ ಖುಷಿ ಎಂಚ ಪನ್ನಗ ನಮಕ್ ಎಕ್ಸ್ಪ್ರೆಸ್ ಮಲ್ಪರೆ ಆಪುಜಿ ಪಂಡ್ರೆ ಆಪುಜಿ ಅವು ವರ್ಡ್ಸ್ ಇಪ್ಪುಜಿ. ಸೊ ಅವು ಫೀಲಿಂಗ್ಸ್ ಎಂಕೆ ಗೊತ್ತು ಅವು ಎಡ್ಡೆ ಫೀಲಿಂಗ್ ಪಂದು. ಸೊ ನಿಂಗೆ ಫಸ್ಟ್ ಆ ಒಂದು ಆಪರ್ಚುನಿಟಿ ಇದೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಇಂದ ಕಾಲ್ ಬಂದಾಗ ಆ ಫೀಲಿಂಗ್ ಹೇಗಿತ್ತು? ಆ ಫೀಲಿಂಗ್ ಹೆಂಗ ಇತ್ತು ಅಂದ್ರೆ, ಓಕೆ ಬಂತು ನನ್ಗೆ ಕಾಲ್. ಹ್ಮ್. ನಾನು ಹೋಗ್ಲಿಕ್ಕೆ ಒಂದು ರೀಸನ್ ಇತ್ತು. ಒಂದು ಹ್ಮ್. ರೀಸನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಮಾತಾಡ್ಲಿಕ್ಕೆ ಆಕ್ಚುಲಿ ಹ್ಮ್. ಮುಂಚೆಯಿಂದ ನಾನು ಕನ್ನಡ ಮಾತಾಡ್ಲಿಲ್ಲ. ಒಂದು ಪ್ರೀವಿಯಸ್ 1 ಇಯರ್ ಇಂದ ಮಾತ್ರ ಕನ್ನಡ ಮಾತಾಡುದು, ಸ್ವಲ್ಪ ವಿಡಿಯೋ ಎಲ್ಲ ಇದೆ ಮಾಡುದು. ಹ್ಮ್. ನಾನು ಒಂದು ಮಲ್ಪೆಗೆ ಹೋಗಿದ್ರೆ, ಎಲ್ಲಿ ಒಂದು ಫಿಶ್ ಮಾರ್ಕೆಟಿಗೆ ಎಲ್ಲ ಹೋಗ್ತೀನಿ. ಓಕೆ, ಹಾ. ಅಲ್ಲಿ ಯಾರು ಒಂದು ಅಲ್ಲಿ ನನ್ಗೆ ಗೊತ್ತಾಗುತ್ತೆ ಅಲ್ವಾ, ಇಲ್ಲಿ ಹಿರಿಯರವರು ಕನ್ನಡ ಮಾತಾಡ್ತಾರೆ. ಹಾ. ಬೇಕಾಗಿ ಅಲ್ಲಿ ಹೋಗ್ತೀನಿ, ಮೀನೆಲ್ಲ ತಕೊಳ್ತೀನಿ. ಯಾಕಂದ್ರೆ ಫೋನ್ ಅಲ್ಲಿ ಹೀಗೆ ಕನ್ನಡ ನೋಡಿ ಕಲಿಯುವುದು ಬೇರೆ ವಿಷಯ. ಹೌದು. ಮತ್ತೆ ನನ್ನ ಊರಲ್ಲಿ ಕೂಡ ನಾನು ಹ್ಮ್. ಉಡುಪಿ ಅಲ್ಲಿ ಪಡುಬಿದ್ರಿಯಲ್ಲಿ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗ್ಲಿ ಎಲ್ಲ ತುಳುವಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಲ್ಲ. ಓಕೆ, ಸೊ ಯಾರಿಗೆ ಆಕ್ಚುಲಿ ತುಳು ಬರಲ್ಲ, ಯಾರಿಗೆ ಜಸ್ಟ್ ಕನ್ನಡ ಬರುವುದು, ಅವರ ಜೊತೆಗೇನೆ ಕನ್ನಡ ಮಾತಾಡ್ಲಿಕ್ಕೆ ಆಗುದು. ಹ್ಮ್. ಸೊ ಮೀನಲ್ಲಿ ಮಾರ್ಕೆಟ್ ಅಲ್ಲಿ ಹೋಗುವಾಗ ಅವ್ರ ಜೊತೆಗೆ ಕನ್ನಡ ಮಾತಾಡ್ತೀವಿ, ಖುಷಿ ಆಗುತ್ತೆ. ಅಲ್ಲಿ ಹೋಗುದು, ಮೀನ್ ತಗೊಳುದು, ಓಕೆ, ಜಾಸ್ತಿ ಒಂದು ಮಾತುಕತೆ ಇನ್ಕ್ರೀಸ್ ಮಾಡುದು, ಮತ್ತೆ ಅಲ್ಲಿಂದನೇ ಸ್ವಲ್ಪ ಜಾಸ್ತಿ ಮೀನ್ ತಗೊಳುದು, ಒಂದು ಮಾತುಕತೆ ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಹಾ. ಸೊ ಅದೆಲ್ಲ ಇತ್ತು ನನ್ಗೆ. ಹಾಗೆ ಒಂದು ಕನ್ನಡ ನನ್ಗೆ ಪ್ರಾಕ್ಟೀಸ್ ಒಂದು ಸ್ವಲ್ಪ ಮಾಡಿದ್ದೀನಿ. ಆಗ ನಂತರ ಒಂದು ಕನ್ನಡ ಇದೆ ಬರುವಾಗ ನನ್ಗೆ ಅದೇ ಒಂದು ಮೈಂಡ್ ಅಲ್ಲಿ ಇತ್ತು. ಹಾ. ಇವತ್ತು ಅಲ್ಲಿ ಮನೆಯಲ್ಲಿ ಕೂಡ ಎಲ್ಲರೂ ಕನ್ನಡ ಮಾತಾಡ್ತಾರೆ, ಒಂದು ಹೌದು. ಬೇರೆ ಭಾಷೆ ಎಲ್ಲ. ಹೌದು. ಸೊ ನನ್ಗೆ ಫುಲ್ ಕನ್ನಡ ಬರ್ಬೋದು, ಅಂದ್ರೆ ಹಾ. ಫ್ಲೂಯೆಂಟಿ ಆಗಿ ನಾನು Fluently ಪದ ಬರ್ಬೋದು, ಹಾ. ಮಾತಾಡ್ಬೋದು. ಸೊ ಈಗ ನಿಮ್ಮನ್ನ ನೀವು ಎಷ್ಟಕ್ಕೆ ರೇಟ್ ಮಾಡ್ತೀರಾ? 100% ನಾನು ಅಲ್ಲಿ ಎಷ್ಟು 100% ನಾನು ನನ್ಗೆ ರೇಟಿಂಗ್ ಮಾಡ್ತೀನಿ. ಅಲ್ಲ ಕನ್ನಡ ಲ್ಯಾಂಗ್ವೇಜ್ ಅಂತ ತಗೊಂಡ್ರೆ ನಿಮ್ಗೆ ಈಗ ಎಷ್ಟು ಬರುತ್ತೆ ಕನ್ನಡ ಅದೇ ಹೇಳ್ತಾ ಇದ್ದೀನಿ 100% ಅಲ್ಲಿ? ಕೇಳಿ. ನಾನು ಆಕ್ಚುಲಿ ಎಲ್ಲರೂ ಬೇರೆಯವರು ಹೇಳ್ತಾರೆ ನಾಟಕ ಮಾಡ್ತೀವಿ, ಅವರಿಗೆ ಕನ್ನಡ ಬರಲ್ಲ ಹೇಳ್ತಾರೆ, ಬರ್ತಾರೆ ಅಂತ. ನಾನು ಯಾವಾಗ ಹೇಳಿಲ್ಲ ನನ್ಗೆ ಕನ್ನಡ ಬರಲ್ಲ ಅಂತ. ನಾನು Correct. ಫಸ್ಟ್ ದಿನ ಕೂಡ ನಾನು ಯಾರು ಹೇಳಿದ್ರು ಬರಲ್ಲ ಅಂತ, ನಾನು ಹೇಳ್ತಾ ಇದ್ದೀನಿ ಅಲ್ವಾ, ನನ್ಗೆ ಕನ್ನಡ ಗೊತ್ತುಂಟು, ಹ್ಮ್. ಫುಲ್ ಗೊತ್ತುಂಟು, ಎಷ್ಟು ಬೇಕು ಅಷ್ಟು ಎಲ್ಲ ಗೊತ್ತುಂಟು. ಹ್ಮ್. ಅದೇ ಅವರೇ ಹೇಳ್ತಾರೆ ಬರಲ್ಲ ನಾಟಕ ಮಾಡ್ತಾರೆ. ಇಟ್ಸ್ ದೇರ್ ಪರ್ಸ್ಪೆಕ್ಟಿವ್. ಅಲ್ಲ, ಬಟ್ ಯು ಆರ್ ಲರ್ನಿಂಗ್ ಕನ್ನಡ. ಐ ಆಮ್ ಲರ್ನಿಂಗ್. ನನ್ಗೆ ಅನ್ಸುತ್ತೆ ಫಾರ್ 100 to 80% ನನ್ಗೆ ಗೊತ್ತುಂಟು, 20% ಅಂದ್ರೆ ಯಾಕೆ ಸೇಮ್ ಕೇಳಿದೆ ಅಂದ್ರೆ, ಬಿಫೋರ್ ಯು ನಿಮ್ ತಂಗಿನ ಇಂಟರ್ವ್ಯೂ ಮಾಡಿದೆ. ಶಿ ಸೆಡ್ she knows 70 to 80% and she herself knows 5% is what she said. ಅವರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ. So I almost did her interview in Tulu, but she learnt a few words of Kannada. I taught her and she repeated and she was nice. ಈಗ ರಕ್ಷಿತಾ ಆಸ್ ಅ ಪರ್ಸನ್, ನೀವು ಒಂದು ಪರ್ಸನಾಲಿಟಿ ಆಗಿರ್ತೀರಾ, ಬಟ್ ನಾವೆಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್. ನಾನು ಕೂಡ ಅದೇ. ಸೊ ನೀವು ಕೂಡ ಅದೇ, we are on the same boat actually. So I am happy somebody from our field is inside ಅನ್ನೋದು I am proud. ಹೌದು. ಅಂದ್ರೆ ನಾನು ಕೂಡ ಅದೇ ಹೇಳುದು ನಿಮ್ಗೆ. ಹ್ಮ್. ಅದೇ ನಾವು ಅನ್ಕೊಳ್ಳುದು, ನಾವು ಹಾಗೆ ಅನ್ಕೊಳ್ಳೇಬಾರ್ದು. ಚಿಕ್ಕ ಫೀಲ್ಡ್ ದೊಡ್ಡ ಫೀಲ್ಡ್ ನಮ್ಗೆ ಕೂಡ ಗೊತ್ತಾಗಲ್ಲ. ನಮ್ಗೆ ನಮ್ಮ ಮೇಲೆ ಕಾನ್ಫಿಡೆಂಟ್ ಇದ್ರೆ ನಾವು ಹೋಗ್ತೀವಿ ಅಷ್ಟೇ. ನೀವ್ ಹೇಳಿದ್ರಲ್ಲ, ಒಳಗ್ ಬಂದ್ಮೇಲೆ ಅಶ್ವಿನಿ ಅವರು 200 ಫಿಲಂ ಮಾಡಿದ್ರು, ನಾವೆಲ್ಲ ಒಂದೇ. ಹೌದು, ರೈಟ್, ದಟ್ ವಾಸ್ ದ ಸ್ಟೇಟ್ಮೆಂಟ್ ಐ ಲವ್ಡ್. ಚಿಕ್ಕಾಗ್ಲಿ ದೊಡ್ಡಾಗ್ಲಿ
ಪ್ರೊಫೆಷನ್ ಆಗ್ಲಿ ಕೂಡ ಚಿಕ್ಕಾಗ್ಲಿ ದೊಡ್ಡಾಗ್ಲಿ ಒಂದು ಸತಿ ಬಿಗ್ ಬಾಸ್ ಮನೇಲಿ ಕಾಲ್ ಇಟ್ನಂತಲ್ಲ ಎಲ್ಲ ಕಂಟೆಸ್ಟೆಂಟ್ ಒಂದೇ, ಯಾರು ದೊಡ್ಡವರು ಚಿಕ್ಕವರು ಅಲ್ಲ. ಆಕ್ಚುಲಿ ನಾನು ಕೊರಗಜ್ಜನ ಹತ್ರ ಹೋದಾಗ ಒಂದು ವಿಡಿಯೋ ಮಾಡಿದಾಗ ಏನ್ ಹೇಳಿದ್ದೆ ಗೊತ್ತಾ, ಬಿಗ್ ಬಾಸ್ ಅನ್ನುವಂಥದ್ದು ಒಂದು TRP ಶೋ ಆಗಿದ್ರೆ, TRP ಇಂದ TRPಗಾಗಿ TRPಗೋಸ್ಕರ ಶೋನೇ ಆಗಿದ್ರೆ ಗಿಲ್ಲಿ ಗೆಲ್ಬೇಕು. ಬಟ್ ಬಿಗ್ ಬಾಸ್ ಏನಾದ್ರು ನಿಜವಾಗ್ಲೂ ವ್ಯಕ್ತಿತ್ವದ ಶೋ ಆಗಿದ್ರೆ, ಪರ್ಸನಾಲಿಟಿದ ಶೋ ಆಗಿದ್ರೆ ರಕ್ಷಿತಾ ಶುಡ್ ವಿನ್ ಅಂತ ಹೇಳಿದ್ದೆ. ಬಿಕಾಸ್ ವಾಟ್ ಐ ಲವ್ಡ್ ಇನ್ ಯು ಇಸ್ ಅ ಪರ್ಸನಾಲಿಟಿ. ನಂಗೆ ನೀವು ಮೀನು ಅದು ವಿಡಿಯೋ ಟ್ರೋಲು ಹಾಗೆ ಯು ಆರ್ ನೌನ್ ಟು ಅಸ್, ಬಟ್ ಆಫ್ಟರ್ ಯು ವೆಂಟ್ ಇನ್ ಸೈಡ್ ವಿ ಕೇಮ್ ಟು ನೋ ಹೂ ಇಸ್ ರಕ್ಷಿತಾ ಆಸ್ ಇನ್ಸೈಡ್ ಫ್ರಮ್ ಹಾರ್ಟ್ ಹೂ ಯು ಆರ್ ಅನ್ನೋದು ನಮ್ಗೆ ಗೊತ್ತಾಯ್ತು. ಬಟ್ ನನಗೆ ಒಂದು ಅಬ್ಸರ್ವ್ ಆಗಿರೋದು ಬಿಗ್ ಬಾಸ್ ಹೌಸ್ ಅಲ್ಲಿ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಿತ್ತು. ಅದು ಯಾವ ತರ ಇತ್ತು ಅಂದ್ರೆ, ಫಸ್ಟ್ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಹೇಗಿತ್ತು ಅಂದ್ರೆ, ಗಿಲ್ಲಿ ಇಸ್ ಬಿಹೈಂಡ್ ಕಾವ್ಯ, ರಕ್ಷಿತಾ ಇಸ್ ಬಿಹೈಂಡ್ ಗಿಲ್ಲಿ. ಈ ತರದ ಒಂದು ಟ್ರಯಾಂಗಲ್ ಆಸ್ ಅ ವೀವರ್ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ರಿಗೂ ಅನ್ಸಿರುತ್ತೆ. ಅಂದ್ರೆ ಆಸ್ ಅ ವೀವರ್ಸ್ ಹಂಗ ಅನ್ಸಿದೆ. ಸೊ ನಿಮ್ಗೆ ಇದ್ರ ಪರ್ಸ್ಪೆಕ್ಟಿವ್ ಏನ್ ಅನ್ಸುತ್ತೆ ಈಗ ಒಂದ್ ಆ ಟ್ರಯಾಂಗಲ್ ಬಗ್ಗೆ? ಅದೇ ಟ್ರಯಾಂಗಲ್ ಲವ್ ಟ್ರಯಾಂಗಲ್ ಅಲ್ಲ, ಅದೇ ಫ್ರೆಂಡ್ಶಿಪ್ ಟ್ರಯಾಂಗಲ್. ಫ್ರೆಂಡ್ಶಿಪ್ ಟ್ರಯಾಂಗಲ್ ಅದು ಫ್ರೆಂಡ್ಶಿಪ್ ಟ್ರಯಾಂಗಲ್ ಗಿಲ್ಲಿ ಕಾವ್ಯ ಅದ್ ನಿಮ್ಗೆ ಗೊತ್ತಿಲ್ಲ. ಅದೇ ಅದ್ ಮೇ ಬಿ ಅದೇ ನೋಡಿ, ನೀವು ಆಸ್ ಅ ವೀಕ್ಷರೆ ನೀವು ನೋಡಿದ್ರೆ ನಿಮ್ಗೆ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಮೇ ಬಿ ಅವರ ಮನಸ್ಸಲ್ಲಿ ಕೂಡ ಫ್ರೆಂಡ್ಶಿಪ್ ಭಾವನೆ ಉಂಟು. ಓಕೆ, ಅವರು ಇಷ್ಟಪಡ್ತಾರೆ, ಅವರಿಗೆ ಮೇ ಬಿ ಫ್ರೆಂಡ್ಸ್ ಒಂದು ಕ್ಲೋಸ್ ಫ್ರೆಂಡ್ ಆಗ್ಲಿಕ್ಕೆ ಇಷ್ಟಪಡ್ತಾರೆ. ಓಕೆನಾ? ಇವತ್ತೆ ನನ್ಗೆ ಗೊತ್ತುಂಟು ನನ್ನ ಮನಸ್ಸಲ್ಲಿ ಎಂತ ಉಂಟು, ಅವರ ಮೇಲೆ ಎಂತ ಭಾವನೆ ಉಂಟು. ಅದೇ ನಿಮ್ಗೆ ನೋಡುವಾಗ ಅದೇ ಲವ್ ಆಗ್ಲಿ ಎಂತಾಗ್ಲಿ ಅದೇ ಎಲ್ಲ ವಿಚಾರಗಳೆಲ್ಲ ಬರುತ್ತೆ. ಬಟ್ ನನ್ಗೆ ಗೊತ್ತುಂಟಲ್ವಾ ನಾನು ಎಂತ ಫೀಲ್ ಮಾಡ್ತೀನಿ, ಅದಕ್ಕೆ ನಾನು ಕಾನ್ಫಿಡೆಂಟ್ ಆಗಿ ನಾನು ಹೇಳ್ತೀನಿ. ಅದೇ ಒಂದು ಫ್ರೆಂಡ್ ಟ್ರಯಾಂಗಲ್, ಪ್ಯೂರ್ ಫ್ರೆಂಡ್ ಟ್ರಯಾಂಗಲ್, ಟಾಮ್ ಅಂಡ್ ಜೆರಿ ಟ್ರಯಾಂಗಲ್. ಈಗ ಈ ರಕ್ಷಿತಾ ಮತ್ತೆ ರಾಶಿಕಾದು ಯಾವ ತರದ್ದು ಒಂದು ಸಂಬಂಧ? ಅದೇ ಎಂತ ಫೈಟಾ? ಅಲ್ಲ, ನಂಗೊಂದು ಡೌಟ್ ಉಂಟು. ಈಗ ನಾವು ಶೆಟ್ಟಿಗಳು ಜಾಸ್ತಿ ಅಂತೆ ಒಳಗೊಳಗೆ, ಶೆಟ್ಟಿ ಫೈಟ್ ಅನ್ಸುತ್ತೆ ನಂಗೆ. ನಂಗಂತೂ ನಂಗ್ ಸತ್ಯ ಹಾಗೆ ಅನ್ಸುತ್ತೆ. ಎಂತ ಬಾರೆ ಇಬ್ರು ಶೆಟ್ರದಕ್ಳು ಫೈಟ್ ಮಾಡ್ತಂದಿಲ್ಲ. ಅದೇ ಎತ್ತ ಇದೇನೇ ಇಲ್ಲ, ಟಾಪಿಕೇ ಇಲ್ಲ. ಜಸ್ಟ್ ಒಂದು ಮೇಲೆ ಮೇಲೆ ನಾವು ನಿಮ್ಗೆ ಯಾಕೆ ರಾಶಿಕಾ ರಘು ಅವ್ರ ಜೊತೆ ಇದ್ರೆ ಐ ಫೀಲ್ ಅನ್ಕಂಫರ್ಟೇಬಲ್? ಅದು ಯಾಕೆ? ಯಾಕೆಂದ್ರೆ ಅಂದ್ರೆ ನನ್ನ ಹತ್ರ ಇರುವುದೇ 2-3 ಜನ, ಅವರಿಗೆ ಕೂಡ ಸ್ವಲ್ಪ ಸ್ವಲ್ಪ ಅವರು ಅಲ್ಲಿ ಇಲ್ಲಿ ಹೋಗ್ತಾರೆ ಅಂದ್ರೆ ನನ್ಗೆ ಲೆಫ್ಟ್ ಔಟ್ ಫೀಲ್ ಆಗುತ್ತೆ. ಅದಕ್ಕೆ ನೀವು ನನ್ನಷ್ಟೇ ಪೊಸೆಸಿವ್ ಇದ್ದೀರಾ. ನಾನು ಸಹ ಪೊಸೆಸಿವ್. ನಿಮ್ಮ ತಂಗಿ ಮಾತಾಡ್ತಾ ಹೇಳಿದ್ರು ನನ್ನ ಅಕ್ಕ ತುಂಬಾ ಪೊಸೆಸಿವ್ ಅಂತ. ಎಕ್ಸಾಕ್ಟ್ಲಿ ಸೇಮ್ ಫೀಲಿಂಗ್. ನಾನೇನಪ್ಪ ಇವರು ರಾಶಿಕಾ ಅವ್ರ ಹತ್ರ ಹೋದ್ರೆ ರಘು ಇಸ್ ಫೈನ್, ರಕ್ಷಿತಾ ನನ್ನ ಪ್ರಕಾರ ಐ ಆಮ್ ಅನ್ಕಂಫರ್ಟೇಬಲ್ ಅಂತ. ನಾನು ಈ ತರದ್ದು ನೋಡೇ ಇಲ್ಲ. ಅಂತ ಬೈದ್ರು ಗೊತ್ತುಂಟಲ್ವಾ? ಬಟ್ ನೀವು ಕಲ್ತರ ಏನಾದ್ರು ಲೆಸನ್ಸ್ ಎಲ್ಲ ಸುದೀಪ್ ಸರ್ ಇಂದ? ಮತ್ತೆ ನೀವು ಸುದೀಪ್ ಸರ್ ಇಂದ 2ನೇ ಅಪ್ಪ ಅನ್ನೋ ತರ ಹೇಳಿದ್ರಿ. ಅದು ನಂಗೆ ಯಾರೋ ಹೇಳಿದ್ರು, ಆಯ್ತಾ, ನೀವ್ ಅದನ್ನ ಮನೆಯಲ್ಲಿ ಹೇಳಿದ್ರಲ್ಲ. ಸೊ ಫೈನಾಲೆ ಟೈಮ್ ಅಲ್ಲಿ ಸುದೀಪ್ ಸರ್ ನಿಮ್ಮನ್ನ ಮೀಟ್ ಆಗ್ಲಿಕ್ಕೆ ಬಂದ್ರಲ್ಲ, ಆಗ ನೀವು ಇದೇ ಸ್ಟೇಟ್ಮೆಂಟ್ ಇನ್ನೊಂದ್ಸತಿ ಹೇಳ್ಬೇಕಿತ್ತು ಅಂತ ಹೇಳಿದ್ರು. ನೀವು ಮಿಸ್ ಮಾಡ್ಬಿಟ್ರಿ. ನೀವು ನನ್ನ ಅಪ್ಪ ಅಂತ. ನೀವು ನನ್ಗೆ 2ನೇ ಅಪ್ಪನ ತರ ಫೀಲಿಂಗ್. ಅವ್ರಿಗೆ ಒಂದು ಸತಿ ಹೇಳಿದೀನಿ, 2ನೇ ಸತಿ ಅಂತ ಗಡಿ ಅದೇ ಇದೇ ಆಗಲ್ಲ. ಅದೇ ಒಂದು ಸತಿ ಹೇಳಿದ್ರೆ ಸಾಕು. ಓಕೆ, ಈಗ ಫೈನಲಿ ನೀವು ಫೈನಲ್ ಟೈಮ್ ಅಲ್ಲಿ ಕೈ ಎತ್ತೋ ಒಂದು ಸಿಚುಯೇಷನ್ ಇದ್ದಾಗ ಎಲ್ರಿಗೂ ಒಂದು ಏನಂತಾರೆ ಹೊಟ್ಟೆ ಒಳಗೆ ಕೊಳ ಫೀಲಿಂಗ್, ಗುಳುಗುಳು. ಈ ಕಡೆ ರಕ್ಷಿತಾ, ಈ ಕಡೆ ಗಿಲ್ಲಿ. ಮತ್ತೆ ಈ ಸತಿ ಸುದೀಪ್ ಸರ್ ಜಾಸ್ತಿ ಆಟಾಡ್ಸ್ಲಿಲ್ಲ, ಒಂದೇ ಸತಿ ಆಟಾಡ್ಸಿದ್ದು. ಹೀಗೆ ಗಿಲ್ಲಿ ಅಂದ್ರು ಮತ್ತೆ ಎತ್ಬಿಟ್ರು. ಬಟ್ ನಿಮ್ಗೆ ಜೆನ್ಯೂನ್ಲಿ ಹೌ ವಾಸ್ ದಟ್ ಫೀಲಿಂಗ್? ಅವ್ರು ಹೀಗೆ ಯಾಕೆ ಮಾಡ್ಲಿಲ್ಲ, ಯಾಕೆಂದ್ರೆ ನಮ್ಗೆ ಹರ್ಟ್ ಆಗ್ಬಾರ್ದು ಅಂತ. ಹಂಗೆ ಈ ಸತಿ ಅವರು ಕೂಡ ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಕೂಡ ರಜತನ ಈ ಸತಿ ಬಂದ್ರು, ರಜತನ ಹೇಳ್ತಾ ಇದ್ರು ಬಿಗ್ ಬಾಸ್ ಪೋಯ್ ಸೀಸನ್ ಹಾಗೆ ಎಂತ ಇಲ್ಲ, ಈ ಸತಿ ಬಿಗ್ ಬಾಸ್ ಸ್ವೀಟ್ ಅಂಡ್ ಕಾಮ್ ಅಂಡ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಂಟೆಸ್ಟೆಂಟ್ ಕೂಡ ಹಂಗೇನೆ ಇದ್ದಾರೆ, ಅದಕ್ಕೆ ಸುಮ್ನೆ. ಸುದೀಪ್ ಸರ್ ಕೂಡ ಹಂಗೇನೆ. ನಿಮ್ದು ಇದು ಸುಮ್ನೆ ಇದು ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಉಂಟು. ನೀವು ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ನನಗೆ ಆಕ್ಚುಲಿ ಒಂದು ಎಂತಂದ್ರೆ ಅಂದ್ರೆ ಹೇಗ ಕೂಡ ಇರ್ಲಿ, ಸುದೀಪ್ ಸರ್ನ ಬಾಯಲ್ಲಿ ಒಂದು ಅದೇ ಎಷ್ಟು ಇದೇ ಫೀಲ್ ಆಗುತ್ತೆ ನನ್ಗೆ. ಅವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ನಾನು ಒಂದು ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ. ನೀವು ಅವರು ಫೇವ್ರೇಟ್ ಕಂಟೆಸ್ಟೆಂಟ್. ಐ ಥಿಂಕ್ ಅದಕ್ಕಿಂತ ಬೆಸ್ಟ್ ಫೀಲಿಂಗ್ಸ್ ಇನ್ ಯಾವುದು ಇಲ್ಲ ಅನ್ಸುತ್ತೆ. ಹೌದು, ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಉಂಟಾ ಎಂತ ಫೀಲಿಂಗ್ ಆಗುತ್ತೆ? ಸೊ ಕೊನೆದಾಗಿ ನೀವೀಗ ಏನು ಟಾಪ್ 6 ಇದಾರೆ, ನಿಮ್ಮ ಪ್ರಕಾರ ಟಾಪ್ 6 ಏನು? ಯುವರ್ ಆರ್ಡರ್ ಆಫ್ ಟಾಪ್ 6. ಅದೇ ಯಾರು ಡಿಸರ್ವಿಂಗ್ ಇರ್ತಾರೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಎವ್ರಿ ಟೈಮ್ ನಾನು ಟಾಪ್ 6 ಹೇಳ್ತಾ ಇದ್ದೀನಿ. ಸೊ ನನ್ನ ಪರ್ಸ್ಪೆಕ್ಟಿವ್ ಅಲ್ಲ,
ರಕ್ಷಿತಾ, ಹಾ. ಗಿಲ್ಲಿ, ಹಾ. ಆಮೇಲೆ ರಘುವಣ್ಣ, ಹಾ. ಆಮೇಲೆ ಧನುಷ್, ಆಮೇಲೆ ಕಾವ್ಯ, ಅಥವಾ ಆಮೇಲೆ ಅಶ್ವಿನಿ, ಆಮೇಲೆ ಕಾವ್ಯ. ದಿಸ್ ಇಸ್ ಮೈನ್. ಡೂ ವಿ ಸಿಂಕ್? somewhere sync. ವಿ ಸಿಂಕ್? Yeah. ಎಸ್, ಐ ನೋ. But it's okay. ಹಾ. ಇಲ್ಲಿ ಹಾ. ಫಸ್ಟ್ ಅಲ್ಲಿ ಮೇಲೆ ಕೆಳಗೆ ಆದ್ರೆ ನೋ ಪ್ರಾಬ್ಲಮ್. ಹಾ, ನನ್ನ ಗಿಲ್ಲಿ ಮತ್ತೆ ರಘುವಣ್ಣ. ನಿನ್ನ ಗಿಲ್ಲಿ ಮತ್ತೆ ಸೊ ನಿಮ್ದು ನಿನ್ನ ಮತ್ತೆ ರಘುವಣ್ಣದು ಒಂದು ಸಂಬಂಧ, ಎವ್ರಿಬಡಿ ಲವ್ಡ್ ಇಟ್. ಆ ಒಂದು ಅಣ್ಣ ತಂಗಿಯ ಬಾಂಧವ್ಯ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು. ಹೌದು. ಸೊ ಕೊನೆಯದಾಗಿ ಮುಂದಿನ ಪ್ಲಾನ್ಸ್ಗಳು ಏನು ಆಫ್ಟರ್ ದಿಸ್? ಎಂತ ಇಲ್ಲ, ನಮ್ಮ ಅಂದ್ರೆ ಗೋ ವಿತ್ ಫ್ಲೋ ಅಷ್ಟೇ. Go with, see, that is one thing I actually always love about you. And the last thing I want to ask you was, ಇಲ್ಲಿ ತುಂಬಾ ಹೊರಗಡೆ ಒಂದು ವೈರಲ್ ಆಗಿರುವಂತದ್ದು ಏನಂದ್ರೆ, ರಕ್ಷಿತಾ ಒಂದು ಮನೆನೇ ತಗೊಂಡಿದ್ದಾರೆ, ಬೈ ಮಾಡಿದ್ದಾರೆ, ಇದ್ ಮಾಡಿದ್ದಾರೆ, ಬೈ ಯೂಟ್ಯೂಬ್ ಮನಿ ಅಂತ. ಇಸ್ ಇಟ್ ರಿಯಲಿ ಪಾಸಿಬಲ್? ಅಂದ್ರೆ ವಿತ್ ಜಸ್ಟ್ ಯೂಟ್ಯೂಬ್ ಮನಿ ಕ್ಯಾನ್ ಯು ಹೌದು, ಆಕ್ಚುಲಿ ಇಟ್ ಇಸ್ ಬೈ? ಪಾಸಿಬಲ್. ಹಾ. ಡೌನ್ ಪೇಮೆಂಟ್ ಕಟ್ಬೋದು, ಹಾ. ಲೋನ್ ಪೂರ ಕೂಡ ಕಟ್ಬೋದು. ಬಟ್ ನಿಮ್ಮ ಒಂದು ದೊಡ್ಡ ಫ್ಯಾಮಿಲಿ ಆಗಿದ್ರೆ ಹಾಗೆ ಅಂತ ಸೇವಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಆಸ್ ಅ ಲೋವರ್ ಮಿಡಲ್ ಕ್ಲಾಸ್ ನಿಮಗೆ ಸೇವಿಂಗ್ ಸೇವಿಂಗ್ ಮಾಡಕ್ಕೆ ಸೊ ಒಂದು ಡೌನ್ ಪೇಮೆಂಟ್ ಮಾಡುವ ಹಾಗೆ ನಾನು ಮಾಡಿದ್ದೀನಿ. ನೀವು ಹಾಗೆ ಮಾಡಿದ್ದೀರಾ? ಆದ ನಂತರ ಲೋನ್. ಆದ ನಂತರ ಲೋನ್. ಓಕೆ. ಸೊ Okay. ಸೊ ಫೈನಲಿ ವಿಶ್ ಯು Thank ಆಲ್ ದ you. ವೆರಿ Thank you ಬೆಸ್ಟ್. so much. ಮುಂದಿನ ಜರ್ನಿಗೆ Yeah. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಅಂಡ್ ನಾನು ನಿಮ್ ತಂಗಿಗೆ ವಿಶ್ ಮಾಡಿದೀನಿ. ಥ್ಯಾಂಕ್ ಯು. ಈರ್ ಬತ್ತರಿ ಇತ್ತೆ ಬಿಗ್ ಹಾ. ಬಾಸ್ ನೆಕ್ಸ್ಟ್ ಇಯರ್ ಈರ್ ಒಂಜಿ ಬಲ್ಲೆ ಪಂದ್ ಏನಾರ್ಗೆ ವಿಶ್ ಮಲ್ತೆ ಹಾ. ಎನ್ನ ಲೆಕ್ಕಿಡ ಅವು ಕೂಡ ಆಯ್ಲಿ. ಓಕೆ. ಅಂಡ್ ಈರಿತ್ತೆ ಮದುವೆದ ಪ್ಲಾನ್ ದಾದ ಉಂಡ? ಮದ್ವೆದ ಪ್ಲಾನ್ ದಾಲ ಇಜ್ಜಿ ದಾಲ ಇಜ್ಜ? ಇತ್ತೆ ಸದ್ಯೋಗಿ ಶೆಟ್ರನೇ ಮದುವೆ ಅಪ್ಪ ಅಂಚದಾಲ ಇಜ್ಜಿ ಅಂತದಲ್ಲ ಇದ್ಯಾ? ಬಯಾಸಿಜ್ಜಿ. ಇಜ್ಜಿ. I like this character. Thank But you. in a future edde avadu. ಥ್ಯಾಂಕ್ ಯು. Before you leave, I want to show you one thing on camera, Dada Panda. Because of you, there is somebody who Welcome to speak with Sushan. you should see this. Three beautiful fans here. One from Sweden, then from Portugal, and then finally from Romania. Three people. Okay, guys. I'm sure you guys are watching this greatest reality show of Big Boss. Who do you think will win? Wow. Thank you guys. Thank you very much. ಮುಂದೆ ಸೆಂಡ್ They ಮಾಡ್ಲಿ. said Geddu ba Rakshita Shetty. In ಮುಂದೆ Kannada. ಸೆಂಡ್ ಮಾಡ್ಲಿ. Wish you all the Okay, very thank best. So finally, we had a nice conversation. Yeah. ಹೇಗೆ ಅನ್ಸ್ತು? ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ Enjoy. ಮಚ್. ಸ್ಪೀಕ್ ವಿತ್ ಸುಶಾಂತ್. ಓಕೆ.